ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಡಾಕ್ಟರ್ ವೇದಾವತಿ. ಸೊ ಇವತ್ತು ಯಾವ ಮೆಡಿಸಿನ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ ಆಂಟಿಮೋನಿಯಂ ಕ್ರೂಡಮ್. ಇದ್ರ ಕಾಮನ್ ನೇಮು ಬ್ಲ್ಯಾಕ್ ಸಲ್ಫೇಟ್ ಆಫ್ ಆಂಟಿಮೋನಿ, ಫ್ಯಾಮಿಲಿ ನೇಮ್ ಮಿನರಲ್ ಕಿಂಗ್ಡಮ್ ಆ್ಯಂಡ್ ಪ್ರೂವ್ಡ್ ಬೈ ಡಾಕ್ಟರ್ ಸ್ಯಾಮ್ಯುಯಲ್ ಹೆನೆಮನ್. Introduction of antimonium crudum. It is a remedy for psychological problem, digestive system and skin symptoms. Constitution of antimonium crudum. It's remedy for a patient who look like sulky and old looking face, especially in children, and thick white coated on tongue. Mental symptoms of antimonium crudum. Patient is highly irritable and very restlessness, and it is indicated for suicidal thoughts and dislike attention. Next point, it is remedy for digestive system, especially symptoms aggravates after eating, and it is also remedy for diarrhea and constipation, and diarrhea alternate with constipation. It is the best remedy for diarrhea alternate with constipation. Along with indigestion, there is also a thick white coated on tongue. Next point, it is also a remedy for skin problems, especially like eruptions. Eruptions ಹೆಂಗಿರುತ್ತೆ ಅಂದರೆ ಸ್ಪೆಷಲಿ ಲೈಕ್ ಫ್ರಮ್ ಎಕ್ನೆ, ಪೋಸ್ಟ್ಯೂಲ್. ಸ್ಪೆಷಲಿ ಈ ಆಂಟಿಮೋನಿಯಂ ಕ್ರೂಡ್ ಏನಕ್ಕೆ ಯೂಸ್ಫುಲ್ ಅಂತಂದರೆ ವಾಟ್ಸ್ಗೆ, ಸ್ಪೆಷಲಿ ಪ್ಲಾಂಟರ್ ವಾಟ್ಸ್. ಸಿನ್ಸ್ ಇನ್ ಸ್ಕಿನ್ ಸಿಂಪ್ಟಮ್ಸ್, ಇಟ್ ಈಸ್ ಆಲ್ಸೋ ಎ ರೆಮಿಡಿ ಫಾರ್ ಹಾರ್ಡ್ ಹಾರ್ನಿ corns, and it's also specially in soles of feet. Modalities of antimonium crude: aggravation from heat application and sun exposure, amelioration from open air. ಲಾಸ್ಟ್ ಆಂಟಿಮೋನಿಯಂ ಕ್ರೂಡ್ ಬಗ್ಗೆ ಕೀ ಪಾಯಿಂಟ್ಸ್ ಅಂದರೆ ಹೇಳ್ಬೋದು ಅಂದರೆ, ಇದು ಚಿಕ್ಕ ಮೆಡಿಸಿನು, ಚಿಕ್ಕ ರೆಮಿಡಿ ಆಗಿರೋದ್ರಿಂದ 10 ಪಾಯಿಂಟ್ಸ್ ಎಲ್ಲ ಇರಲ್ಲ. ಸೊ ನಾರ್ಮಲ್ ಆಗಿ 4-5 ಪಾಯಿಂಟ್ಸ್ ಕೊಡೋದು, ಎಕ್ಸಾಮಲ್ಲಿ ಕೊಡೋದು ಅಷ್ಟೇ, ಬಿಕಾಸ್ ಇಟ್ಸ್ ಎ ಸ್ಮಾಲ್ ರೆಮಿಡಿ. ಪಾಯಿಂಟ್ಸ್ ಏನು ನೆನ್ಪಿಟ್ಕೋಬಹುದು ಅಂದರೆ, ಇಟ್ ಈಸ್ ಅ ರೆಮಿಡಿ ಫಾರ್ ಕಾರ್ನ್ ಅಂಡ್ ಟಂಗ್. ಸ್ಪೆಷಲಿ ಟಂಗ್ ಕೇಳ್ತಾರೆ. ಆಂಟಿಮೋನಿಯಂ ಕ್ರೂಡ್ ಟಂಗ್ ಹೆಂಗಿರುತ್ತೆ ಅಂದರೆ ಥಿಕ್ ವೈಟ್ ಕೋಟೆಡ್ ಆನ್ ಟಂಗ್. ಸ್ಪೆಷಲಿ ಇನ್ನೊಂದ್ಸಲ ಹೇಳ್ತೀನಿ, ಥಿಕ್ ವೈಟ್ ಕೋಟೆಡ್ ಆನ್ ಟಂಗ್. ಸೊ ಆಮೇಲೆ ಸ್ಕಿನ್ ಇರಪ್ಷನ್ ಆ್ಯಂಡ್ ಪ್ಲಾಂಟರ್ ಇದು ವಾಟ್ಸ್ಗೆ. ಇಷ್ಟು ಪಾಯಿಂಟ್ಸ್ ನೆನ್ಪಿಟ್ರೆ ಸಾಕು ಆಂಟಿಮೋನಿಯಂ ಕ್ರೂಡಮ್ ಬಗ್ಗೆ. ಸೊ ಇವತ್ತೆರಡು ಮೆಡಿಸಿನ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅದರಿಂದ ಇನ್ನೊಂದು ಮೆಡಿಸಿನ್ ಯಾವುದು ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ಎಪಿಸ್ ಮೆಲಿಫಿಕಾ. ಕಾಮನ್ ನೇಮ್ ಆಫ್ ಎಪಿಸ್ ಮೆಲಿಫಿಕಾ ಹನಿಬಿ, ಫ್ಯಾಮಿಲಿ ನೇಮ್ ಎಪಿಡೆ, and it is proved by R. Brans in 1835. Introduction of Apis mellifica. It is a mainly remedy for edema, mucous membrane and urinary tract infection. Mental symptoms of Apis mellifica. Patient is very restless and highly irritable and sudden change in mood. Thermal of Apis mellifica. Patient cannot tolerate heat in any form. It is a hot patient remedy. Next point, it is a specially remedy for burning, stinging type of pain at affected area, as if honeybee sting. ಅಂದರೆ ಈಗ ಹನಿಬಿ ಕಚ್ಚಿದಾಗ ಯಾವ ಥರ ನೋವಿರುತ್ತೆ, ಸ್ಟಿಂಗಿಂಗ್ ಹಿಂಗೆ ಚುಚ್ತವ್ರ ಥರ ಆ ಥರ ನೋವಿರುತ್ತೆ. ಎಲ್ಲೇ ಎಫೆಕ್ಟೆಡ್ ಏರಿಯಾ, ಯಾವುದೇ ಪಾರ್ಟಲ್ಲಿ ಎಫೆಕ್ಟೆಡ್ ಏರಿಯಾ ಇರಲಿ, ಸ್ಪೆಷಲಿ ಆನ್ ಸ್ಕಿನ್ ಇರಲಿ, ಮ್ಯೂಕಸ್ ಮೆಂಬ್ರೇನ್ ಇರಲಿ, ಅಟ್ಲೀಸ್ಟ್ ಇನ್ ಯೂರಿನರಿ ಟ್ರ್ಯಾಕ್ ಹತ್ರ ಇರಲಿ, ಎಲ್ಲೇ ಇದ್ರೂ ಸ್ಟಿಂಗಿಂಗ್ ಟೈಪ್ ಆಫ್ ಪೇನ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ಅ ರೆಮಿಡಿ ಫಾರ್ ಸ್ವೆಲ್ಲಿಂಗ್ ಆರ್ ಎಡಿಮಾ, ಸ್ಪೆಷಲಿ ಸ್ವೆಲ್ಲಿಂಗ್ ಎಟ್ ಲೋವರ್ ಐಲಿಡ್. ಇಟ್ ಈಸ್ ಅ ರೆಮಿಡಿ. ಆ್ಯಂಡ್ ವಾಯ್ವರ್ ಒಳಗೆ ಕೇಳ್ಬೋದು ಎಪಿಸ್ ಮೆಲಿಫಿಕಾ ಸ್ವೆಲ್ಲಿಂಗ್, ಸ್ಪೆಷಲಿ ಐ ಸಿಂಪ್ಟಮ್ಸ್ ಆಫ್ ಎಪಿಸ್ ಮೆಲಿಫಿಕಾ ಅಂದರೆ ಬರ್ನಿಂಗ್ ಆ್ಯಂಡ್ ಇಚ್ಚಿಂಗ್ ಆ್ಯಂಡ್ ಸ್ಪೆಷಲಿ ಸ್ವೆಲ್ಲಿಂಗ್ ಎಟ್ ಲೋವರ್ ಐಲಿಡ್ ಅಂತ ಹೇಳ್ಬಾರ್ದು. ಅವ್ರು ಕೇಳ್ತಾರೆ ಅಪ್ಪರ್ ಐಲಿಡ ಲೋವರ್ ಐಲಿಡ ಅಂತ. ಸ್ಪೆಷಲಿ ಅಪ್ಪರ್ ಐಲಿಡ್ಗೆ ಡಿಫ್ರೆಂಟ್ ಮೆಡಿಸಿನ್ ಇದೆ, ಲೋವರ್ ಐಲಿಡಿಗೆ ಡಿಫ್ರೆಂಟ್ ಮೆಡಿಸಿನ್ ಇದೆ, ಆ್ಯಂಡ್ ಬೋತ್ ಅಪ್ಪರ್ ಆ್ಯಂಡ್ ಲೋವರ್ ಎಡಿಮಾಗೆ ಡಿಫ್ರೆಂಟ್ ಮೆಡಿಸಿನ್ ಇದೆ. ಸೊ ಇದು ಎಪಿಸ್ ಮೆಲಿಫಿಕಾ ಮಾತ್ರ ಲೋವರ್ ಐಲಿಡ್, ಸ್ಪೆಷಲಿ ಇಲ್ಲಿ ಐಲಿಡಲ್ಲಿ ಸ್ವೆಲ್ಲಿಂಗ್ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಎಪಿಸ್ ಮೆಲಿಫಿಕಾ ಪೇಷಂಟ್ ಈಸ್ ವೆರಿ ಥರ್ಸ್ಟ್ಲೆಸ್ನೆಸ್.
ನೀರೇ ಬೇಡ, ನೀರೇ ಕುಡಿಯೋದಿಲ್ಲ, ನೀರಡಿಕೆನೇ ಆಗೋದಿಲ್ಲ ಆಪಿಸ್ ಮೆಲಿಫಿಕಾ ಪೇಷಂಟ್ಗೆ. ಎಷ್ಟೇ ಸ್ವೆಲ್ಲಿಂಗ್ ಇರಲಿ, ಎಡಿಮಾ ಇರಲಿ, ಏನೇ ಇದ್ರೂ ನೀರು ಕುಡಿಬೇಕು ಅನ್ಸೋದೇ ಇಲ್ಲ. ಸೊ ಇಷ್ಟ ಆಗಿರುತ್ತೆ ಆಪಿಸ್ ಮೆಲಿಫಿಕಾ ರೆಮಿಡಿ ಬಗ್ಗೆ. ಇದೂ ಚಿಕ್ಕ ರೆಮಿಡಿ ಆಗಿರೋದ್ರಿಂದ ನಾನು ಇವತ್ತು 2 ರೆಮಿಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಆಂಟಿಮೋನಿಯಂ ಕ್ರೂಡಮ್, ಇನ್ನೊಂದು ಆಪಿಸ್ ಮೆಲಿಫಿಕಾ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಅಂದರೆ ಸ್ಪೆಷಲಿ ಒಂದು ಆಪಿಸ್ ಮೆಲಿಫಿಕಾ ಒಂದು 2 ಪಾಯಿಂಟ್ ನಿಮಗೆ ಏನು ಹೇಳಬೇಕು ಅಂದರೆ, ಆಪಿಸ್ ಮೆಲಿಫಿಕಾದು ಐ ಕೇಳ್ತಾರೆ, ಅಂದರೆ ಐ ಸಿಂಪ್ಟಮ್ಸ್ ಆಫ್ ಎಪಿಸ್ ಮೆಲಿಫಿಕಾ ಅಂತ, ಸ್ವೆಲ್ಲಿಂಗ್ ಹೆಂಗಿರುತ್ತೆ ಅಂತ ಕೇಳ್ತಾರೆ. ಆಮೇಲೆ ಎಪಿಸ್ ಮೆಲಿಫಿಕಾ ಯಾವ್ದಾವುದಕ್ಕೆ ಯೂಸ್ ಆಗುತ್ತೆ ನಾರ್ಮಲಿ, ಅಂದರೆ ಯಾವ ಟೈಪ್ ಆಫ್ ಪೇನ್ ಅಂತ ಕೇಳ್ತಾರೆ. ಪೇನು ಮತ್ತು ಸ್ವೆಲ್ಲಿಂಗು ಆಫ್ ಎಪಿಸ್ ಮೆಲಿಫಿಕಾ ನೆನಪಿಕೊಂಡ್ರೆ ಸಾಕು. ಅಟ್ ಲಾಸ್ಟ್ ಮೊಡಾಲಿಟೀಸ್ ಆಫ್ ಎಪಿಸ್ ಮೆಲಿಫಿಕಾ ಹೇಳ್ತೀನಿ, ಮರ್ತೋದೆ. ಸೊ ಅಗ್ರವೇಷನು, ಹೀಟು ಆ್ಯಂಡ್ ಎಕ್ಸ್ಪೋಜರ್ ಟು ಸನ್ ಆ್ಯಂಡ್ ವಾರ್ಮ್ ರೂಮ್, ವಾರ್ಮ್ ಬೆಡ್. ಆಮೇಲೆ ಅಮಲ್ರೇಷನ್, ಓಪನ್ ಏರ್. ಸಾಕು, ಇಷ್ಟು ಎಪಿಸ್ ಮೆಲಿಫಿಕಾ ಬಗ್ಗೆ ಇಷ್ಟು ನಾಲೆಜ್ ಇದ್ದರೆ ಸಾಕು. ಸೊ ಇಷ್ಟ ಆಗಿರುತ್ತೆ ಇವತ್ತಿನ ಯೂಟ್ಯೂಬ್ ವಿಡಿಯೋ ಆಂಟಿಮೋನಿಯಂ ಕ್ರೂಡ್ ಆ್ಯಂಡ್ ಎಪಿಸ್ ಮೆಲಿಫಿಕಾ ಬಗ್ಗೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಪೆಷಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಸ್ಟೂಡೆಂಟ್ಸ್ಗೆ ನನ್ನ ಯೂಟ್ಯೂಬ್ ವಿಡಿಯೋಯಿಂದ ಯೂಸ್ಫುಲ್ ಆಗುತ್ತೆ. ಈಗ ಪ್ರೆಸೆಂಟ್ ನಾನು ಹೇಳ್ತಿರೋದು ಫಸ್ಟ್ ಇಯರ್ ಸಿಲೆಬಸ್ ಮಾತ್ರ. ಆ ಮೆಡಿಸಿನ್ ಆಗಿಂದ ಮತ್ತೆ ನಾನು ಸೆಕೆಂಡ್ ಇಯರ್ ಸಿಲೆಬಸ್ ಅಂತ ಮೆನ್ಷನ್ ಮಾಡಿ ನಾನು ಸೆಕೆಂಡ್ ಇಯರ್ ಸಿಲೆಬಸ್ ಬಗ್ಗೆ, ಮೆಡಿಸಿನ್ ಬಗ್ಗೆ ನಾನು ಹೇಳ್ತೀನಿ. ಥ್ಯಾಂಕ್ ಯು.